ಹಾಯ್ ಫ್ರೆಂಡ್ಸ್, ಮಲೆನಾಡಲ್ಲಿ ಅಡಿಕೆ ತೋಟಗಳಿಗೆಲ್ಲ ಈ ಥರ ಮಲ್ಚಿಂಗ್ ಮಾಡಬೇಕಾಗತ್ತೆ. ಯಾಕಂದರೆ ಮಳೆಗೆ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ ಇಲ್ಲಿ. ಸೊ ಹಾಕಿರೋ ಗೊಬ್ಬರ ಎಲ್ಲ ತಿಳ್ಕೊಂಡು ಹೋಗುತ್ತೆ ಅಂತ ಫುಲ್ ಮಲ್ಚಿಂಗ್ ಮಾಡಬೇಕಾಗತ್ತೆ. ಏನಾದರೂ ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ಲು ಈ ಥರ ಮರದ್ದು ಬಿದ್ದಿರೋ ಎಲೆಗಳು ಅಥವಾ ಅಡಿಕೆ ಸೋಗೆ ಈ ಥರ ಏನಾದರೂ ಹಾಕಿ ಮಲ್ಚಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇವಾಗ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ತೋಟಕ್ಕೆ ಈ ಥರ ಒಣ ಎಲೆನ ಹೊಯ್ಕೊಂಬಂದು ಹಾಕಿದ್ದಾರೆ ಬೆಟ್ಟದಿಂದ ಕಲೆಕ್ಟ್ ಮಾಡಿ. ಇದನ್ನು ಮಲ್ಚಿಂಗ್ ಮಾಡ್ತೀವಿ. ಇದು ಮಳೆಯಿಂದ ನೆಲನ ಪ್ರೊಟೆಕ್ಟು ಮಾಡುತ್ತೆ, ಪ್ಲಸ್ ಗೊಬ್ಬರ ಹಾಗೂ ಯೂಸ್ ಆಗುತ್ತೆ. ಒಂದು 2-3 ಮಂತ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇದು ನೋಡಿ, ಇದನ್ನು ಇವಾಗ ಹರಡಬೇಕು, ಎಲ್ಲ ಕಡೆ ಕವರ್ ಆಗೋ ಥರ. ನೋಡಿ, ಈ ಥರ ಹಾಕ್ಕೊಂಡು ಹೋಗಿದ್ದಾರೆ. ಅಷ್ಟು ದೂರಕ್ಕೆ ಒಂದೊಂದು ಗುಪ್ಪೆ ಥರ ಮಾಡಿದ್ದಾರೆ, ರಾಶಿ ಥರ. ಸೊ ಇದನ್ನು ಹರಡಿ ಪ್ರಾಪರಾಗಿ ಕವರ್ ಮಾಡಬೇಕು ನೆಲನೆಲ್ಲ. ಸೊ ಮಳೆ ಬಿದ್ದರೂ ಎಷ್ಟು ಮಳೆ ಬಿದ್ದರೂ ಮಣ್ಣೆಲ್ಲ ತೆಗೆಸ್ಕೊಂಡು ಹೋಗೋಲ್ಲ, ಹಾಕಿರೋ ಗೊಬ್ಬರ ತೆಗೆಸ್ಕೊಂಡು ಹೋಗೋಲ್ಲ. ನೋಡಿ.